ಯೆಹೋವನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. ಭಾನುವಾರ 3 ಜನವರಿ 2021 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜೆಫನ್ಯ 3 ಅಧ್ಯಾಯದ 19 ವಚನ. ಆಹಾ, ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವೆನು, ನಿನ್ನಲ್ಲಿ ಕುಂಟುವವರನ್ನು ಉದ್ಧರಿಸುವೆನು, ಚದುರಿಸಲ್ಪಟ್ಟವರನ್ನು ಕೂಡಿಸುವೆನು. ಅಂತೂ ಲೋಕದಲ್ಲೆಲ್ಲ ಅವಮಾನಪಟ್ಟವರಿಗೆ ಸ್ತೋತ್ರ ಗೀತೆಗಳನ್ನು ಉಂಟು ಮಾಡುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಬಲಹೀನರು, ಚದುರಿಸಲ್ಪಟ್ಟಂಥವರನ್ನು ಗಮನಿಸಿ ಉದ್ಧರಿಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಕರ್ತನು ಬಲಹೀನರನ್ನು ಲಕ್ಷಿಸುವನು. ಕರ್ತನಲ್ಲಿ ಪ್ರಿಯರೇ, ಜೆಫನ್ಯ ಪ್ರವಾದನೆಯ ಗ್ರಂಥದಲ್ಲಿ ಈ ಕಡೆ ಭಾಗದ 3 ಅಧ್ಯಾಯದಲ್ಲಿ ದೇವರು ತನ್ನ ಮಕ್ಕಳೊಂದಿಗೆ ತನ್ನ ಪ್ರಸನ್ನತೆಯನ್ನು ಇರಿಸುವನು, ಅವರನ್ನು ಪುನಃಸ್ಥಾಪಿಸುವನು, ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವನು ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದನ್ನು ನೋಡ್ತೇವೆ. ದೇವ ಜನರು ಭಯಂಕರವಾದಂಥ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರುವಾಗ ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ವಿಶೇಷವಾದಂಥ ಈ ಸತ್ಯವನ್ನು ಅವರಿಗೆ ವಾಗ್ದಾನವನ್ನು ಕೊಡುತ್ತಾ ಅವರ ಜೀವನ ಖಂಡಿತವಾಗಿ ಬದಲಾಗುವುದೆಂಬುದಾಗಿ ಇಲ್ಲಿ ಬರೆಯುವಂಥವನಾಗಿದ್ದು, ದೇವರು ತಾನೇ ತನ್ನ ಜನರೊಂದಿಗೆ ವಾಸಿಸುವನು, ಅವರ ಪರಿಸ್ಥಿತಿಯನ್ನು ಬದಲಾಯಿಸುವನು, ಅವರ ಜೀವನದಲ್ಲಿ ಅವರಿಗೆ ಉಂಟಾದಂಥ ನೋವಿನಿಂದ ಬಿಡುಗಡೆ ಕೊಡುವನು ಎಂಬುದಾಗಿ ಹೇಳುವುದು ಮಾತ್ರವಲ್ಲದೆ, ವಿಶೇಷವಾಗಿ ಈ ವಾಕ್ಯದಲ್ಲಿ ದೇವರು ತನಗೆ ತನ್ನ ಮಕ್ಕಳು ಬಾಧೆ ಅನುಭವಿಸುವಂಥದ್ದನ್ನು ನೋಡಲಾರದೆ ಅವರ ಬಾಧೆಗಳಿಂದ ಅವರನ್ನು ಬಿಡುಗಡೆ ಮಾಡುವನು, ಅವರಲ್ಲಿ ಕುಂಟುವವರನ್ನು ಉದ್ಧರಿಸುವನು ಎಂಬುದಾಗಿ. ಈ ಒಂದು ಪರಿಸ್ಥಿತಿಯ ಜನರು ಯಾರೆಂದರೆ ಬಲಹೀನವಾಗಿರ್ತಕ್ಕಂಥವರು ಮತ್ತು ಪರಿಸ್ಥಿತಿಗಳ ಒತ್ತಡಕ್ಕೆ ಸಿಕ್ಕಿರ್ತಕ್ಕಂಥವರು. ಇಂಥ ಜನರನ್ನು ದೇವರು ಬಿಡುಗಡೆ ಮಾಡುವಂಥವನು, ಅವರನ್ನು ಉದ್ಧರಿಸುವಂಥವನು, ಅವರನ್ನು ಪುನಃ ಕಟ್ಟುವಂಥವನು, ಅವರಿಗೆ ಅವಮಾನ ಆಗಿರ್ತಕ್ಕಂಥ ಈ ಸಂದರ್ಭಗಳಿಂದ ಅವರನ್ನು ಬಿಡಿಸಿ ಅವರನ್ನು ಮೇಲೆತ್ತಿ ಉನ್ನತ ಸ್ಥಿತಿಗೆ ನಡೆಸುವಂಥವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ಅನೇಕರು ಈ ಪರಿಸ್ಥಿತಿಯಲ್ಲಿದ್ದಾರೆ. ಬಲಹೀನವಾದಂಥ ಪರಿಸ್ಥಿತಿಯಲ್ಲಿ, ಅವಮಾನ ಹೊಂದಿದಂಥ ಸ್ಥಿತಿಯಲ್ಲಿ, ತಳ್ಳಲ್ಪಟ್ಟಂಥ ಸ್ಥಿತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಇಂಥವರನ್ನು ಮೇಲೆತ್ತಬೇಕಾದರೆ ದೇವರು ಮಾತ್ರ ಮೇಲೆತ್ತಲಿಕ್ಕೆ ಸಾಧ್ಯ. ಪರಿಸ್ಥಿತಿಗಳು, ಜನರು, ವಿವಿಧ ರೀತಿಯಾದಂಥ ಸ್ಥಿತಿಗತಿಗಳು ಜನರನ್ನು ಇಂಥ ಬಲಹೀನವಾದಂಥ ಸ್ಥಿತಿಗೆ ದಬ್ಬಿ ಹಾಕಿದೆ. ಆದರೆ ದೇವರು ಬಿಡುಗಡೆ ಮಾಡುತ್ತೇನೆಂಬುದಾಗಿ ಕೊಡುವಂಥ ಈ ಒಂದು ಮಾತಿನಂತೆ ಇಂಥ ಜನರು, ನಾವುಗಳು ನಂಬಿಕೆಯಿಂದ ದೇವರ ಕಡೆಗೆ ತಿರುಗೋಣ. ದೇವರು ಅದ್ಭುತವಾಗಿ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಂಥವನಾಗಿದ್ದಾನೆ. ಕರ್ತನೆ, ದಯಾಮಯ ಸ್ವಾಮಿ, ನಿನ್ನ ಕೃಪಾತಿಶಯಗಳು ಹೆಚ್ಚಾದವುಗಳು ನಮ್ಮ ಜೀವನದಲ್ಲಿ ಅನುಭವಿಸುತ್ತಾ ಇದ್ದೇವೆ. ಕೈ ಹಿಡಿದು ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.